ಹಾಯ್ ಗೈಸ್, ತಾರಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾವು ಹೊರಗಡೆ ಹೋಗ್ತಾ ಇದ್ದೀವಿ ನಾಳೆ. ಸೊ ಅದಕ್ಕೆ ಔಟ್ಸೈಡ್ ಫುಡ್ಡೆಲ್ಲ ತಿನ್ನಲ್ಲ, ಅಷ್ಟು ಪ್ರಿಫರ್ ಮಾಡಲ್ಲ, ಮಕ್ಕಳೆಲ್ಲ ಇದ್ದಾರಲ್ವಾ. ಸೊ ಅದಕ್ಕೆ ಚಟ್ನಿ ಪುಡಿ ಮಾಡ್ಕೊಂಡು, ಚಪಾತಿ ಮಾಡ್ಕೊಂಡು, ಚಿತ್ರಾನ್ನ ಮಾಡ್ಕೊಂಡು ಎತ್ಕೊಂಡು ಹೋಗೋಣ ಅಂತ ಇದ್ದೀವಿ. ಸೊ ಎಲ್ಲಿಗೆ ಹೋಗ್ತೀವಿ ಅಂತ ನಾಳೆ ನಾನು ವೀಡಿಯೋನಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇವತ್ತು ಬನ್ನಿ ಚಟ್ನಿ ಪುಡಿ ಮಾಡೋದು ಹೆಂಗೆ ಅಂತ ನೋಡೋಣ. ಹುರಿದಿರೋ ಅಂಥ ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಬ್ಯಾಡಗಿ ಮೆಣಸಿನ್ಕಾಯಿ, ಹುಣಸೆಹಣ್ಣು, ಕರಿಬೇವು ಮತ್ತು ಕೊಬ್ಬರಿ ತುರಿ, ಇದೆಲ್ಲನೂ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡಿರಬೇಕು. ಒಂದೆರಡು ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು, ಸ್ವಲ್ಪ ಉಪ್ಪು ಹಾಕ್ಕೊಂಡು ತರಕಾರಿಯಾಗಿ ರುಬ್ಕೊಂಡು ಚಟ್ನಿ ಪುಡಿ ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಮೊಸರು ಹಾಕ್ಕೊಂಡು ಚಪಾತಿ ಜೊತೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಚಪಾತಿನ ಫುಲ್ಕ ಥರ ಸುಟ್ಕೊಂಡ್ರೆ 2-3 ದಿವಸ ಮೆತ್ತಗೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗು ಬೇಗ ಎದ್ದು, ಆ್ಯಕ್ಚುಲಿ ನಮ್ಮದು 4:30ಗೆ ಬಿಡೋ ಪ್ಲ್ಯಾನ್ ಇತ್ತು. ಸೊ ಮನೇಲಿ ಕೂಡ ಪೂಜೆ ಮಾಡಿ ಹೊರಡ್ತಾ ಇದ್ದೀವಿ. ನಾವು ಗಾಡಿಗೂ ಸಹ ಪೂಜೆ ಮಾಡ್ತಾ ಇದ್ದೀವಿ. 4:30 ಪ್ಲ್ಯಾನ್ ಇತ್ತು, ಬಟ್ ನಾವು ಬಿಟ್ಟಿದ್ದೆ 5:30 ಆಗಿತ್ತು. ಪೂಜೆ ಎಲ್ಲ ಆಯಿತು ನೋಡಿ, ಇವಾಗ ಹೊರಡ್ತಾ ಇದ್ದೀವಿ. ಫೈನಲಿ ನಾವು ಮನೆ ಬಿಟ್ವಿ. ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯ ಕಪ ನೋಡಿ ಆಡ್ರಿ. ಓ ಜನ್ಯ ಮೆಹಂದಿ ಹಾಕೊಂಡ್ಬಿಟ್ಟಿದ್ಯಾ? ಮೆಹಂದಿ ಹಾಕೊಂತಾರೆ. ಸ್ವಲ್ಪ ಯಾರೇ ಹಾಕಿದ್ದು? ಚಿಕ್ಕಿ ಹಾಕಿದ್ದು. ಚಿಕ್ಕಿ ಹೌದಾ? ಪತ್ತು ಚಿಕ್ಕಿ ಯಾರು? ಚಿಕ್ಕಿ ಗ್ಯಾರಂಟಿ. ತಂಗಿ ಎಷ್ಟು ಚೆನ್ನಾಗಿ ಹೇಳ್ತಾಳೆ ನೋಡು. ಇವ್ರ ಹೆಸರೇನು? ಲಲಿತಮ್ಮ. ಓಕೆ. ಇವ್ರ ಹೆಸರೇನು? ಅವ್ರ ಹೆಸರು ಕೇಳು. ಇವ್ರ ಹೆಸರೇನು ಜನ್ಯ? ಪಾಪು. ಹೆಸರಿ ಹಾಯ್ ಮಾಡ್ತೀಯಾ? ಸರಿ ಸರಿ. ನನಗಿನ್ನ ನನ್ನ ಮಗಳೇ ತುಂಬ ಚೆನ್ನಾಗಿ ಮಾತಾಡ್ತಾಳೆ. ಟಿಫನ್ಗೆ ಟೈಮ್ ಆಯಿತು, ಎಲ್ಲರಿಗೂ ಹೊಟ್ಟೆ ಹಸಿತಿತ್ತು. ಟಿಫನ್ ಮಾಡೋಣ ಅಂತ ಅಲ್ಲೇ ಒಂದು ಕಡೆ ನಿಲ್ಲಿಸಿದ್ದಾರೆ ಗಾಡಿ. ಸೊ ಎಲ್ಲರೂ ಟಿಫನ್ ಮಾಡಿಕೊಂಡು ಚಪಾತಿ, ಚಿತ್ರಾನ್ನ, ನಾನು ಹೇಳಿದ್ನಲ್ವ ಆ್ಯಸ್ ಯೂಶ್ವಲ್ ಎಲ್ಲ ತೊಗೊಂಡು ತಿಂದ್ಕೊಂಡು ಹೊರಡ್ತೀವಿ. ಟಿಫನ್ ಇಲ್ಲೇ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಡ್ರೈವರು ಪೆಟ್ರೋಲ್ ಬಂಕ್ ಹತ್ರ ಪೆಟ್ರೋಲ್ ಹಾಕ್ಸೋಕ್ಕೆ ಅಂತ ಗಾಡಿ ನಿಲ್ಲಿಸಿದ್ರೆ ನಾವು ಅದೇ ಗ್ಯಾಪಲ್ಲಿ ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡ್ವಿ. ಫೋಟೋಶೂಟ್ ಮಾಡಿಕೊಂಡು ಮೂವ್ ಆಗ್ತಾಯಿದ್ದೀವಿ ನೋಡಿ. ಆ್ಯಕ್ಚುಲಿ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತ ಗೊತ್ತಾಯ್ತಾ? ತಿರುಪತಿಗೆ ಹೋಗ್ತಾ ಇರೋದು ನಾವು. ತಿರುಪತಿ ನಮ್ಮ ಮನೆ ದೇವರು. ಅವಾಗವಾಗ ಹೋಗ್ತಾ ಇರ್ತೀವಿ, ವರ್ಷಕ್ಕೆ ಒಂದು ಸರಿ ಆದರೂ ಹೋಗಿ ಬರ್ತೀವಿ, ಇಲ್ಲಾಂದರೆ ನಮ್ಗೆ ಸಮಾಧಾನ ಇರಲ್ಲ. ಸೊ ಈ ಸರಿ ಹೋಗ್ತಾ ಇರೋದು ನಮ್ಮ ಮೌಲ್ಯಗೆ ಮುಡಿ ಕೊಡೋಣ. ಆ್ಯಕ್ಚುಲಿ ಒಂದು ಟೈಮ್ ಅವ್ಳಿಗೆ ಆಲ್ರೆಡಿ ಮುಡಿ ಕೊಟ್ಟಿದ್ದೀವಿ. ಸೊ ಸೆಕೆಂಡ್ ಟೈಮು ಒಂದು ಹರಕೆ ಇತ್ತು. ಹರಕೆ ಇರಲಿ ಇಲ್ಲದೇ ಇರಲಿ ಇಯರ್ಲಿ ಒನ್ಸ್ ಹೋಗಿ ವಿಸಿಟ್ ಮಾಡ್ಕೊಬರ್ತೀವಿ. ಸೊ ನಮ್ಮ ಮೌಲ್ಯಗೆ ಮುಡಿ ಕೊಡೋಣ ಇನ್ನೊಂದು ಸರಿ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಫೈನಲಿ ತಿರುಪತಿ ರೀಚ್ ಆದ್ವಿ. ಇನ್ನೊಂದು ಸ್ಪೆಷಲ್ ಏನು ಅಂದರೆ, ಈ ಸರಿ ನಾವು ಬೆಟ್ಟ ಹತ್ಕೊಂಡು ಹೋಗ್ತಾಯಿದ್ದೀವಿ, ಇದೇ ಸ್ಪೆಷಲ್ಲು. ಸೊ ಫುಲ್ಲು ನಾನು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಎಂಡಿಂಗ್ವರೆಗೂ ವೀಡಿಯೋ ಕವರ್ ಮಾಡ್ಕೊಂಡಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಆ್ಯಕ್ಚುಲಿ ನಾನು ನನ್ನ ತಂಗಿದಿರು ಮಾತ್ರ ಬೆಟ್ಟ ಹತ್ತುತ್ತಾ ಇರೋದು. ನಮ್ಮ ಹಸ್ಬೆಂಡು, ಅಮ್ಮ, ಅತ್ತೆ, ನನ್ನ ಮಕ್ಕಳು ಎಲ್ಲ ಕಾರಲ್ಲೇ ಬೇಳೆ ಬರ್ತಾರೆ. ಸೊ ಇದೇ ಸ್ಟಾರ್ಟಿಂಗ್ ಪಾಯಿಂಟು. ಸೊ ಇಲ್ಲಿಂದ ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದು ಅಲಿಪಿರಿ ಅಂತ ಸ್ಟಾಪು. ಸೊ ಇಲ್ಲಿಂದ ನಾವು ಬೆಟ್ಟ ಹತ್ಕೊಂಡು ಮೇಲೆ ತಿರುಮಲಗೆ ತಿರುಪತಿ ದರ್ಶನಕ್ಕೆ ಹೋಗಬೇಕಾಗುತ್ತೆ. ಇಲ್ಲಿಂದ ಆಲ್ಮೋಸ್ಟ್ 3500 ಸ್ಟೆಪ್ಸ್ ಇದೆ. ಇಲ್ಲಿ ಫಸ್ಟು ಕರ್ಪೂರ ಹಚ್ಚಿ ದೇವ್ರನ್ನ ಬೇಡ್ಕೊಂಡು ಸುಸೂತ್ರವಾಗಿ ಎಲ್ಲೂ ಏನೂ ಆಗದೆ ಇರೋ ಥರ ಸುಸೂತ್ರವಾಗಿ ನಾವು ಬೆಟ್ಟ ಹತ್ತಪ್ಪ ಅಂತ ಸಂಕಲ್ಪ ಮಾಡಿಕೊಂಡು ದೇವರಲ್ಲಿ ವಿನಂತಿ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ವಿ. ಇವಳು ನನ್ನ 2ನೇ ತಂಗಿ, ಇವಳು ನನ್ನ ದೊಡ್ಡ ತಂಗಿ. ನಾವು 3 ಜನ ಅಕ್ಕ ತಂಗಿದಿರು. ತುಂಬ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ಹೋಗ್ತಾಯಿದ್ದೀವಿ. ಎಷ್ಟನೇ ಟೈಮ್ ಬೆಟ್ಟ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಎಷ್ಟು ಆಗಲೇ ಟಯರ್ಡ್ ಆಗ್ತಿದೆ. 3rd ಟೈಮ್ ಇದು ಹತ್ತುತ್ತಾ ಇರೋದು. ಬಟ್ ರೂಢಿ ತಪ್ಪೋಗಿದೆ, ಕಷ್ಟ ಇದೆ.
ಜಿಂಕೆ 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 ಅಲ್ಲಿ ಎಲ್ಲಿ 3352 ಜಿಂಕೆ ಕಾಣಿಸೋದಿಲ್ಲ ಅದು ಕಾಣಲ್ಲ ಎಷ್ಟು ಮೆಟ್ಲು ಹತ್ತಿದ್ದೀವಿ 3350 200 ಅಷ್ಟೇ ಹತ್ತಿರೋದು ಎಷ್ಟು ಸ್ಟೆಪ್ಸ್ 1000 ನಿಯರ್ ಬೈ ಬಂದಿದ್ದೀವಿ ಎಷ್ಟು ಯಾವಾಗ ಸ್ಟಾರ್ಟ್ ಮಾಡಿದೆ 1000 40 ಮಿನಿಟ್ಸ್ ಆಯಿತು ಇನ್ನು ಎಷ್ಟು ಸ್ಟೆಪ್ಸ್ ಇದೆ 2550 ಇದೆ ಹಾಂ ನಡೀರಿ 6 o'clock ಟಾರ್ಗೆಟು ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ನಡೀರಿ ನಡಿ ವಾಕ್ ಮಾಡು ಬನ್ನಿ 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 ಗಾಳಿ ಗೋಪುರ ರೀಚ್ ಆದ್ವಿ ನಾವು ಗಾಳಿ ಗೋಪುರ ಇನ್ನು ಎಷ್ಟು ಮೆಟ್ಲು ಎಷ್ಟೊತ್ತಿದ್ದೀರಿ ಇಲ್ಲಿ ಫೋಟೋ ಫ್ರೇಮ್ ಫೋಟೋ ಜಿಮ್ಗೆ ಹೋಗೋರೆಲ್ಲ ನೋಡಿ ಹಾಲ್ ಫುಡ್ ಅಂತ ತಿಂತಾ ಇರೋದು ಇದು ಇಲ್ಲ ಹೊಟ್ಟೆಗೆ ಊಟ ಇಲ್ಲ ಇದೇ ಊಟ ಹೆಂಗೆ ಐತೆ ಬಿಸಿ ಬಿಸಿ ಎಷ್ಟು ಎಣ್ಣೆ ಇದೆ ನೋಡಿ ಏನು ಇಳಿಸ್ತಾ ಇದ್ದೀರಾ ಆಗ್ಲೇ ಇವಾಗ ತಿಂದಾದ್ಮೇಲೆ ತಿರುಪತಿ ಹೋಗೋದು ಇನ್ನೊಂದು 1000 ಸ್ಟೆಪ್ಸ್ ಇದೆ ಇವಾಗ ಎಲ್ಲಿದ್ಯಾ ಇವಾಗ ತಿರುಪತಿಲೇ ಇರೋದು ಅದು ತಿರುಮಲ ಇದು ತಿರುಪತಿ ಓಕೆ ಎಲ್ಲ ಎನರ್ಜಿ ಬೂಸ್ಟರು ಹೌದು ನಾವು ಮನೆಯಿಂದ ಏನೇನು ತಂದಿದ್ವಿ ಎಷ್ಟು ತಿಂದು ಅದೆಲ್ಲ ಸಾಕಾಗ್ತಿಲ್ಲ ಐಟಮ್ ಇರಲೇಬೇಕು ಸೈಡಲ್ಲಿ ಆ ಎಣ್ಣೆ ಐಟಮ್ ಇಲ್ದಿರೋ ಡಯೆಟ್ಟಾಗಿ ಎಲ್ಲ ಫುಡ್ಡು ತಂದಿದ್ವಿ ನಾವು ಬಟ್ ಇವಾಗ ಮಾಡ್ತಾ ಇರೋದೇನು ಒಂದು ವಾರ ವರ್ಕೌಟ್ ಇಲ್ಲೇ ಆಯ್ತಲ್ಲ ಚೆನ್ನಾಗೈತೆ ಬಜ್ಜಿ ಚೆನ್ನಾಯ್ತಾ ಆ್ಯಕ್ಚುಲಿ ಎಲ್ಲರಿಗೂ ಬೆಟ್ಟ ಹತ್ತೋರ್ಗೆ ಒಂದು ಟಿಪ್ಸ್ ಅಂದರೆ ನಾವು ಮನೆಯಿಂದನೇ ಬರೀ ಫ್ರೂಟ್ಸ್ ಮಾತ್ರ ತೊಗೊಂಡೋಗಿದ್ವಿ ಅಂದರೆ ದಾಳಿಂಬೆ ಹಣ್ಣು ಆರೆಂಜು ಮತ್ತು ಗ್ರೇಪ್ಸು ಸೊ ವಾಟರು ಎಲ್ಲ ತೊಗೊಂಡೋಗಿದ್ವಿ ಆದರೂ ನೀವು ಲಗೇಜ್ ಎಲ್ಲ ಜಾಸ್ತಿ ಎತ್ಕೊಂಡ್ಬೇಡಿ ಯಾವುದೂ ಸಹ ಒಂದು ಬ್ಯಾಗ್ ಕೂಡ ಎಕ್ಸ್ಟ್ರಾ ಎತ್ಕೊಂಡು ಹೋಗೋಕ್ಕಾಗಲ್ಲ ನಮಗೆ ಕ್ಯಾರಿ ಮಾಡೋಕ್ಕಾಗಲ್ಲ ನಾವು ನಡೆಯೋದೇ ಕಷ್ಟ ಇರುತ್ತೆ ಜೊತೆಗೆ ಲಗೇಜ್ ಬೇರೆ ಎತ್ಕೊಂಡ್ರೆ ನಿಜವಾಗ್ಲೂ ಆಗಲ್ಲ ನೆಕ್ಸ್ಟು ನಾವು ಬಂದಿದ್ದು ಇದು ಮೊಣಕಾಲು ಬೆಟ್ಟ ಅಂತ ನಾವು ಆಲ್ಮೋಸ್ಟ್ ಇಲ್ಲಿಗೆ ಬಂದುಬಿಟ್ರೆ ಇಲ್ಲಿಂದ ಇನ್ನೊಂದು 40 ಮಿನಿಟ್ಸಲ್ಲಿ ತಿರುಮಲ ರೀಚ್ ಆಗಿಬಿಡ್ಬೋದು ನೋಡಿ ಇದು ಮೊಣಕಾಲು ಬೆಟ್ಟ ಅಲ್ಲಿ ಆವಾಗವಾಗ ಒಂದು ಸ್ವಲ್ಪ ಗ್ಯಾಪ್ ಸಿಗುತ್ತೆ ವಾಕಿಂಗ್ ಬರುತ್ತೆ ಆಲ್ಮೋಸ್ಟ್ ಒಂದು 6 ಕಿಲೋಮೀಟರ್ ವಾಕಿಂಗಲ್ಲೇ ಬರ್ತೀವಿ ಆಮೇಲೆ ಸ್ಟೆಪ್ಸ್ ಇರುತ್ತೆ ಬರೀ 3550 ಸ್ಟೆಪ್ಸ್ ಬರುತ್ತೆ ಇನ್ನು ಆಲ್ಮೋಸ್ಟ್ 6 ಕಿಲೋಮೀಟರ್ಸು ವಾಕಿಂಗಲ್ಲೇ ಬರುತ್ತೆ ನಂಗೊಂದು ಹೇಳು ಟೀ ಟೈಮ್ ಆಮೇಲೆ ಸಿಗ್ತೀವಿ ಬಾಯ್ ಬಾಯ್ ಇಲ್ಲಿ ನೋಡ್ತಾ ಇರ್ಬೋದು ನೀವೇ ನಾವು ಕಾಲ್ನಡಿಗೆಲ್ಲೇ ಬೆಟ್ಟ ಹತ್ತಕ್ಕೆ ಎಷ್ಟು ಕಷ್ಟಪಡ್ತೀವಿ ತುಂಬ ಜನ ಇಲ್ಲಿ ಈ ಥರ ಮೊಣಕಾಲಲ್ಲಿ ಹತ್ತುತ್ತಾ ಇದ್ದಾರೆ ನೋಡಿ ನಿಜವಾಗ್ಲೂ ಇವರೆಲ್ಲ ಗ್ರೇಟ್ ಅಂತಲೇ ಹೇಳ್ಬೋದು ಫೈನಲಿ ಇಲ್ಲಿಂದ ಒಂದು 20 ಮಿನಿಟ್ಸ್ ಒಂದು ಹಾಫ್ ಆನ್ ಅವರ್ ಅಂತ ಹೇಳಿದೆ ನಾನು ಸೊ ಹಾಫ್ ಆನ್ ಅವರು ಇದೇ ಫೈನಲ್ ಡೆಸ್ಟಿನೇಷನ್ನು ರೀಚ್ ಆಗಿದ್ದೀವಿ ನೋಡಿ ಸಕ್ಸಸ್ಫುಲಿ ಕಂಪ್ಲೀಟೆಡ್ 3550 ಸ್ಟೆಪ್ಸು 4 ಅವರ್ ತೊಗೊಂಡ್ವಿ ಅಲ್ಲ 4.5 1:30ಗೆ ನಾವಲ್ಲಿ ಸ್ಟಾರ್ಟ್ ಮಾಡಿದ್ದು ನಾವು 6:20 ಆಲ್ಮೋಸ್ಟ್ ಒಂದು 4.5 5 ಅವರ್ಸ್ ತೊಗೊಂಡಿದ್ದೀವಿ ನಾಟ್ ಬ್ಯಾಡ್ ಆರಾಮಾಗಿ ಪೀಸಾಗಿ ಬಂದ್ವಿ ಎಲ್ಲೂ ಗಡಿಬಡಿ ಮಾಡ್ಕೊಳ್ಳಿಲ್ಲ ಚೆನ್ನಾಗಿತ್ತು ಸಕ್ಸಸ್ ಹೆಂಗಿತ್ತು ಕಾವ್ಯ ನಾಟ್ ಬ್ಯಾಡ್ ಮೇಲೆ ಬಂದ್ವಿ ನೋಡಿ ಮೇಲೆ ಈ ಥರ ಇದೆ ಲೈಟಿಂಗ್ಸು ಎಲ್ಲನೂ ಸೊ ರೀಚ್ ಆದ್ವಿ ಮೇಲೆ ಬರ್ತಾ ಇದ್ದಂಗೆ ನಮ್ಮ ಹಸ್ಬೆಂಡ್ ಬಂದರು ಅಲ್ಲಿಂದ ಪಾಪುಗೆ ಮುಡಿ ಕುಟ್ಕೊಂಡು ಹೋಗೋಣ ಅಂತ ನಾವು ಹೋಗಿ ಒಂದು 5 ಮಿನಿಟ್ಸ್ಗೆಲ್ಲ ನಮ್ಮ ಹಸ್ಬೆಂಡ್ ರೀಚ್ ಆದರು ಅಲ್ಲಿಂದ ನಾವು ಹೋಗಿದ್ದೆ ಪಾಪುಗೆ ಮುಡಿ ಕೊಡೋಕ್ಕೆ ನಮ್ಮ ಮೌಲ್ಯಗೆ ಮುಡಿ ಕೊಡ್ತಾಯಿದ್ವಿ ಪಾಪ ಅಳ್ತಾ ಇದ್ದಾಳೆ ಮಗು ಸೊ ಮುಡಿ ತೆಗಿತಿದ್ದಾರೆ ನಾವು ಇಲ್ಲಿ ಟೋಕನ್ ಇರುತ್ತೆ ಟೋಕನ್ ತೊಗೊಂಡು ಮುಡಿ ತೆಗಿಸ್ಬೋದು ಅಳ್ತಿದ್ದಾಳೆ ಪಾಪ ನನ್ನ ಮಗಳು ಪಾಪ ಭಯ ಪಟ್ಕೊಂಡ್ಬಿಟ್ಲು ಕ್ಯೂಟಾಗಿದ್ದಾಳಲ್ಲ ಸೊ ಕ್ಯೂಟ್
ಸೊ ಫೈನಲಿ ನಾವು ಟೆಂಪಲ್ ಹತ್ರ ಬಂದ್ವಿ. ಇಲ್ಲಿ ಏನಂದರೆ ಫಸ್ಟು ನಾವು ವರಹಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗಬೇಕು. ಯಾರಾದರೂ ಅಷ್ಟೇ ತಿರುಪತಿ ದರ್ಶನ ಮಾಡೋಕ್ಕಿಂತ ಮುಂಚೆ ವರಹಸ್ವಾಮಿ ದರ್ಶನ ಮಾಡಿಕೊಂಡು ಆಮೇಲೆ ಹೋದರೆ ತುಂಬ ಒಳ್ಳೆಯದು. ದರ್ಶನ ಮಾಡಿಕೊಂಡು ನಾವು ಆಲ್ಮೋಸ್ಟ್ ಈಚೆ ಬರೋ ಅಷ್ಟರಲ್ಲಿ 12:30 ಆಗಿತ್ತು. ನಾವು ದರ್ಶನಕ್ಕೆ ಹೋಗಿದ್ದು 9 ಗಂಟೆಗೆ ನಮಗೆ ಟಿಕೆಟ್ ಸಿಕ್ಕಿತ್ತು. 300 ರೂಪಾಯಿ ದರ್ಶನ, 300 ರುಪೀಸು ಬುಕ್ಕಿಂಗ್ ಇರುತ್ತೆ, ಪ್ರೀ ಬುಕ್ಕಿಂಗು. ಆ ದರ್ಶನದಲ್ಲಿ ನಾವು ಹೋಗಿದ್ದು. ಇದು 2 ತಿಂಗಳು ಮುಂಚೆನೇ ಬುಕ್ ಮಾಡ್ಕೋಬೇಕು ಯೂಶ್ವಲಿ. ನಾವಿದ್ದಿದ್ದು ಇದೇ ರೂಮಲ್ಲಿ. ನನ್ನ ರೂಮ್ದು ವೀಡಿಯೋಸ್ ಎಲ್ಲ ಕವರ್ ಮಾಡೋಕ್ಕಾಗಲಿಲ್ಲ. ಸೊ ರೂಮಲ್ಲಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಮಾರ್ನಿಂಗು ಅಲ್ಲಿಂದ ಹೊರಟ್ವಿ. ನೋಡಿ, ಹಾಯ್ ಮೇಡಮ್, ಆಯ್ತಾ ತಿರುಪತಿ ದರ್ಶನ? ಹೆಂಗಾಯ್ತು? ರಶ್ ಇತ್ತ ಜಾಸ್ತಿ? ನಾವು ಬೆಟ್ಟ ಹತ್ಕೊಂಡು ಬಂದಿದ್ದು, ನಮ್ಗೆ ಎಷ್ಟು ಟಯರ್ಡ್ ಆಗಿರುತ್ತೆ. ನಾವು ನಡ್ಕೊಂಡ್ಬಂದ್ವಿ. ನೀವೆಲ್ಲಿ ನಡ್ಕೊಂಬಂದ್ರಿ? ಎಲ್ಲಿ ನಡ್ಕೊಂಡ್ಬಂದ್ರಿ? ಹೌದು. ಕಾಫಿ ಓಕೆ. ಏನಂದ ಹೇಳ? ಬೆಂಗಳೂರು ಕಾಫಿ ಥರ ಬರಲ್ಲ ನೋಡು. ಹೇಳ, ನಮ್ಗೆ ಎಷ್ಟೇ ಟಯರ್ಡ್ ಆಗಿದ್ರು ಕೂಡ ದೇವ್ರನ್ನ ಒಂದ್ಸರಿ ದರ್ಶನ ಮಾಡಿದ ತಕ್ಷಣ ಎಲ್ಲ ನೋವು ಕೂಡ ಮರ್ತೋಗುತ್ತೆ. కాఫీ బాగుందా? బాగలేదు. బాగుంది కాఫీ. ಚೆನ್ನಾಗಿ సక్కత్గా పవర్గా ఉంది. ఆంధ్ర మారినే ఉంది. ಯಾರಾದ್ರೂ ಬೈದ್ಬಿಡ್ತಾರೆ, ಸುಮ್ಮನೆ ಇರಮ್ಮ, ಯಾಕೆ ಬೇಕು? ಸ್ಟೇಟ್ ఆంధ్ర మారినే ఉంటుంది. ಹೇಳ್ರಿ, ಏನೇ ಮಾಡ್ತಾವ್ರಿ? ಅಷ್ಟು ಬೇಗ ನಿದ್ದೆ ಹೊಡಿತಾ ಇದ್ದೀರೇನ್ರಿ? ಬಾಯ್ ಬಾಯ್. ಸೊ ಆಂಧ್ರ ಕಾಫಿ ಕುಡ್ಕೊಂಡು ಇಲ್ಲಿಂದ ಹೊರಟು ಎಲ್ಲಿಗೆ ಪ್ರಯಾಣ ಅಂದರೆ ನೆಕ್ಸ್ಟ್ ಇದು ಕಪಿಲ ತೀರ್ಥ. ಇದು ತಿರುಪತಿಯಿಂದ ಅರೌಂಡ್ ಒಂದು 3.5-4 ಕಿಲೋಮೀಟರ್ ಒಳಗಡೆ ಬರುತ್ತೆ. ಸೊ ಇಲ್ಲಿ ಬಂದರೆ ಇಲ್ಲಿ ಶಿವನ ನೆಲೆಸಿರ್ತಾರೆ, ಶಿವನ ಆರಾಧನೆ ನಡೆಯುತ್ತೆ ಇಲ್ಲಿ. ಸೊ ಬರ್ತಾನೆ ನೋಡಿ ನಮಗೆ ಗೋಮಾತೆ ದರ್ಶನ ಆಯಿತು. ಇದನ್ನು ಇಟ್ಕೊಂಡಿದ್ರು. ಇದು ಕಾರ್ತಿಕ್ ಮಾಸ ಆಗಿರೋದ್ರಿಂದ ತುಂಬ ಬ್ಲೆಸ್ಡ್ ಅಂತ ಹೇಳ್ಬೋದು. ಹೋಮ ಹವನ ಎಲ್ಲ ಮಾಡ್ತಾಯಿದ್ರು. ನೋಡಿ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಲಿಂಗಕ್ಕೆ ಇದು ಯಾವಾಗಲೂ ಇರಲ್ಲ, ಕಾರ್ತಿಕ್ ಮಾಸ ಆಗಿರೋದ್ರಿಂದ ಮಾಡ್ತಾಯಿದ್ದಾರೆ ಅಷ್ಟೇ. ಇಲ್ಲ ನಾ ದೊಡ್ಡ ವರ್ಷಕ್ಕೆಲ್ಲ ಇದನ್ನು ಈ ಟೈಪ್ ಇರೋದು ನಂಗೆ ಕೇಳ್ತೀನಿ. ಎಲ್ಲ ಗಂಜಿ ಹೋಗಿರಲ್ಲ. ಇದು ಯಾರು ನನ್ನ ಕಮ್ಮಿ ಬರ್ತಿದೆ ಇವರೇ ಇಲ್ಲ ನನ್ನ ಮಕ್ಕಳು ನೀರಲ್ಲಿ ಇಳಿಯೋದು ಬೇಡ ಅಂದರೂ ಕೇಳಲೇ ಇಲ್ಲ, ಇಳಿಲೇಬೇಕು ಅಂತ ಹಠ ಮಾಡಿದ್ರು. ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲ ಸ್ನಾನ ಮಾಡಿಕೊಂಡೆ ನಾವೆಲ್ಲ ರೆಡಿಯಾಗಿ ಬಂದಿದ್ದು. ಈ ಟೆಂಪಲ್ಗೋಸ್ಕರ ನಾವೇನು ಬಟ್ಟೆನೂ ತಂದಿರಲಿಲ್ಲ, ಅವಳಿಗೆ ಎಲ್ಲ ಕಾರಲ್ಲೇ ಇತ್ತು. ಬಟ್ ಆದರೂ ಇವ್ರು ಕೇಳಲಿಲ್ಲ, ಇರೋ ಬಟ್ಟೆನೇ ರಿಮೂವ್ ಮಾಡಿ ಅವ್ರನ್ನ ಆಟ ಆಡಿಸ್ತಾ ಇದ್ದೀವಿ. ಯೂಶ್ವಲಿ ಎಲ್ಲರೂ ಇಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ಮೇಲೆ ದರ್ಶನಕ್ಕೆ ಹೋಗ್ತಾರೆ. ಬಟ್ ನಾವು ಹಂಗೆ ಮಾಡೋಕ್ಕಾಗಲಿಲ್ಲ. ನಾವು ದರ್ಶನ ಮಾಡ್ಕೊಂಡು ಬಂದುಬಿಟ್ಟು ಆಮೇಲೆ ಈ ಪ್ಲೇಸ್ ವಿಸಿಟ್ ಮಾಡ್ತಾಯಿದ್ದೀವಿ. ನೋಡ್ಬೋದು ತುಂಬ ಚೆನ್ನಾಗಿದೆ. ಇಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಬಂದಿದ್ದು ಅಲ್ಲೇ ನಿಯರೆಸ್ಟ್ ಒಂದು ಝೂ ಇತ್ತು. ಸೊ ಇಲ್ಲಿ ಪ್ರಾಣಿ ಎಲ್ಲ ಇರುತ್ತೆ ಅಂತ ನಾವು ನೋಡಿದ್ವಿ. ಸೊ ಇಲ್ಲಿಗೆ ಬಂದ್ವಿ. ಇಲ್ಲಿ ಏನಪ್ಪ ವಿಶೇಷ ಅಂದರೆ ಇದು ಅರೌಂಡ್ ಒಂದು 6 to 7 ಕಿಲೋಮೀಟರ್ಸು ಫಾರೆಸ್ಟ್ ಇದೆ. ಇಲ್ಲಿ 2 ವೀಲರ್ನ ತೊಗೊಂಡು ನಾವು ರೈಡ್ ಮಾಡಬೇಕಾಗುತ್ತೆ. ಎಂಟ್ರಿ ಫೀಸ್ ಬಂದು 70 ರುಪೀಸ್ ಇರುತ್ತೆ. ಅಮ್ಮನೂ ನಮ್ಮ ಅತ್ತೆನೂ ಇಬ್ಬರು ಬರಲಿಲ್ಲ, ನಾವು ಮಾತ್ರ ಹೋದ್ವಿ.
ಅಲ್ಲಿಂದ ಬೈಕ್ ತೊಗೊಂಡ್ವಿ, 2 ವೀಲರ್ ತೊಗೊಂಡು 2 2 ವೀಲರ್ ತೊಗೊಂಡ್ರಿ ಪರ್ ಅವರ್ 200 ರುಪೀಸ್ ಇರುತ್ತೆ. ಡೆಪಾಸಿಟ್ 1000 ರುಪೀಸ್ ಇರುತ್ತೆ. ಸೊ 2 ವೀಲರ್ ತೊಗೊಂಡು ಇಲ್ಲಿ ನಾವು ನೋಡ್ಕೊಂಡು ಬರ್ಬೋದು. ಎಲ್ಲ ಅನಿಮಲ್ಸು ಇತ್ತು ಆಲ್ಮೋಸ್ಟ್. ಟೈಗರ್ ನೋಡಿ ತುಂಬ ಚೆನ್ನಾಗಿದ್ದಾವೆ, ಎಲ್ಲ ಒಂದೊಂದೇ ಇತ್ತು, ಅದು ಚೆನ್ನಾಗಿತ್ತು ನೋಡ್ಬೋದು. ವೈಟ್ ಟೈಗರು ಏನು ಗತ್ತಾಗಿತ್ತು ಗೊತ್ತಾ, ಇದು ಸೂಪರ್ ಆಸಮ್ ಅಂತಲೇ ಹೇಳ್ಬೋದು. ಹೋಗ್ತಾ ಇದ್ದೀವಿ 2 ವೀಲರಲ್ಲಿ, ಬಟ್ ತುಂಬ ದೂರ ಇದೆ. ಒಂದೊಂದು ಇದು ಕೂಡ 1-2 ಕಿಲೋಮೀಟರ್ ಇದೆ. ಸೊ ಇದನ್ನೆಲ್ಲ ನೋಡಿಕೊಂಡು ಮಕ್ಳಿಗೂ ಎಲ್ಲ ತೋರಿಸ್ಕೊಂಡು ಎಂಜಾಯ್ ಮಾಡಿಕೊಂಡು ರೀಲ್ಸ್ ಮಾಡ್ಕೊಂಡ್ವಿ. ಸೊ ಅದಾದಮೇಲೆ ಮನೆ ಕಡೆ ದಾರಿ ನಾವು ಆಲ್ಮೋಸ್ಟ್ ಮುಳಬಾಗ್ಲು ಹತ್ರ ಬರೋವರೆಗೂ ಎಲ್ಲೂ ನಿಲ್ಲಿಸಲಿಲ್ಲ, ಸೀದಾ ಬಂದ್ವಿ. ಮುಳಬಾಗ್ಲಿಗೆ ಬಂದಮೇಲೆ ಮುಳಬಾಗ್ಲು ಬೆಣ್ಣೆ ದೋಸೆ ಸ್ಪೆಷಲ್ಲು. ಸೊ ಅದನ್ನು ತಿಂದ್ಕೊಂಡು ಮಕ್ಳಿಗೂ ತಿನ್ನಿಸಿ ಕಾಫಿ ಕುಡಿದು, ನಮ್ಮ ಬೆಂಗಳೂರು ಕಾಫಿ ಕುಡ್ಕೊಂಡು ಅಲ್ಲಿಂದ ಮನೆ ಕಡೆ ಹೊರಟ್ವಿ. ಸೊ ನನ್ನ ತಂಗಿದಿರೆಲ್ಲ ಫಿಕ್ಸ್ ಮಾಡಿಬಿಟ್ರು, ಯಾರೂ ನಿದ್ದೆ ಮಾಡಬಾರ್ದು, ಸ್ವಲ್ಪ ಹೊತ್ತು ಹೋಗೋದು, ಇನ್ನೊಂದು 2-3 ಅವರ್ಸ್ ಆಗುತ್ತೆ, ಅಷ್ಟರಲ್ಲಿ ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ಆಟ ಆಡಿಕೊಂಡು ಮಾತಾಡಿಕೊಂಡು ಬರ್ತಾ ಇದ್ದೀವಿ ನೋಡಿ. ಸೊ ಇದಾಗಿತ್ತು ನನ್ನ ತಿರುಪತಿ ಜರ್ನಿ ವ್ಲಾಗು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.